ಒಂದ್ 10 ನಿಮಿಷ ಪೇಷಂಟ್ ಹತ್ರ ಇರ್ತೀರಾ? ನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಆರಾಮಾಗಿ ಹೋಗ್ ಬನ್ನಿ ಮೇಡಮ್. ಏನಾದ್ರೂ ಬೇಕಿದ್ರೆ ನಾನೇ ಕೇಳ್ತೀನಿ. ಹೋಗ್ ಬನ್ನಿ. ಸರಿ ಮೇಡಮ್. ಅಮ್ಮ, ದೇವಸ್ಥಾನದಲ್ಲಿ ಎಲ್ರ ಮುಂದೆ ಅವಮಾನ ಆಯ್ತು ಅಂತ ನನ್ ಮೇಲೆ ನಿಮ್ಮ ಕೋಪ ಐತೆ ಅಂತ ನನಗ್ ಗೊತ್ತು. ನಿಮ್ ಕೋಪದಲ್ಲಿ ಒಂದ್ ನ್ಯಾಯ ಐತೆ. ಆದ್ರೆ ಒಂದದ್ದು ಸತ್ಯ ಅಮ್ಮ, ನಿಮ್ಮಿಂದ ನನ್ ಧ್ರುವ ಅವ್ರನ್ನ ದೂರ ಮಾಡಿ ನಾನ್ ಮದ್ವೆ ಮಾಡ್ಕೋತೀನಿ. ಅವ್ರನ್ನ ನಿಮ್ಮಿಂದ ದೂರ ಮಾಡ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಅಂತ ಸಂದರ್ಭ ಏನಾದ್ರೂ ಬಂದ್ರೆ ನಾನೇ ದೂರ ಉಳ್ಕೊಂಡ್ಬಿಡ್ತೀನಿ ಹೊರತು ಅವ್ರನ್ನ ಮಾತ್ರ ನಿಮ್ಮಿಂದ ಯಾವುದೇ ಕಾರಣಕ್ಕೂ ನಾನು ದೂರ ಮಾಡೋದಿಲ್ಲ. ಬರೀ ನಾನ್ ಮಾತ್ರ ಅಲ್ಲ, ಧ್ರುವ ಅವರು ಅಷ್ಟೇ. ನೀವು ಅಂದ್ರೆ ಅವ್ರಿಗೆ ಪಂಚ ಪ್ರಾಣ. ನೀವಿಲ್ದೆ ಬದುಕೋ ಶಕ್ತಿ ಅವ್ರಿಗಿಲ್ಲ ಅಮ್ಮ. ಬರೀ ಮನ್ಸ್ ಮಾತ್ರ ನನ್ನ ಹತ್ರ ಐತೆ ಅಷ್ಟೇ. ಆದ್ರೆ ಅವ್ರ ಉಸಿರೆಲ್ಲ ನಿಮ್ಮ ಹತ್ರನೇ ಐತೆ. ನೀವೇ ಅವ್ರ ಉಸಿರಮ್ಮ, ನೀವೇ ಅವ್ರ ಉಸಿರು. ಅಮ್ಮ, ನೀವೇನಾದ್ರೂ ನನ್ನ ಮನೆ ತುಂಬಿಸ್ಕೊಂಡ್ರೆ ನಾನ್ ನಿಮ್ಮನ್ನ ತಾಯಿ ತರ ನೋಡ್ಕೋತೀನಿ. ನಾನ್ ನಿಮ್ಗೆ ಮಗಳಾಗಿರ್ತೀನಿ. ಇಲ್ಲ, ಬೇಡ್ವೇ ಬೇಡ ಅನ್ನೋದಾದ್ರೆ ನಾನ್ ದೂರ ಉಳ್ಕೊಂಡ್ ಬಿಡ್ತೀನಮ್ಮ. ನೀವು ತುಂಬಾ ಒಳ್ಳೆಯವರು. ನಿಮ್ಮಂತ ಅಮ್ಮ ಅತ್ತೆ ಪಡೆಯೋ ಅದೃಷ್ಟ ಇಲ್ಲ ಅಂತ ನಾನು ಅನ್ಕೊಂಡ್ಬಿಡ್ತೀನಿ. ಆದ್ರೂ ನಿಮ್ ಕಾಲಿಡ್ದಾದ್ರೂ ನಾನು ಬೇಡ್ಕೋತೀನಿ.